ದಿನ ಬೇಳೆ ಸಾರು ತರಕಾರಿ ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಒಂದು ಸತಿ ಈ ಥರ ಮೊಳಕೆ ಕಟ್ಟಿ ಸಾರು ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮಂಡ್ಯ ಕೈ ರುಚಿ. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ನಮ್ಮ ಕಡೆ ಇದನ್ನ ನಾವು ಉಳ್ಳಿ ಮಳೆಕಾಳು ಸಾರು ಅಂತ ಹೇಳ್ತೀವಿ. ಮೊಳಕೆ ಕಟ್ಟಿರೋ ಹುಳ್ಳಿಕಾಳನ್ನ ಬಳಸಿ ಮಾಡುವಂಥ ಸಾರಿದು. ಇದನ್ನು ನಾನು 2 ದಿವಸದಿಂದ ಮೊಳಕೆ ಕಟ್ಟಿ ಇಟ್ಟಿದ್ದೆ. ಇದಕ್ಕೆ ಬೇಕಾಗಿರೋಂಥದ್ದು ಬದನೆಕಾಯಿ, ಆಲೂಗಡ್ಡೆ, ಮೊಳಕೆ ಕಟ್ಟಿರೋ ಹುಳ್ಳಿಕಾಳು. ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಶುಂಠಿ, ಒಂದು 8 ಬೆಳ್ಳುಳ್ಳಿ ಹೆಸಲು, 1 ಈರುಳ್ಳಿ, ಅರಿಶಿನ ಪುಡಿ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾದಿರೋ ಕುಕ್ಕರಿಗೆ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1 ಒಣಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವೆಲೆ ಇದಿಷ್ಟು ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ. ಈಗ ಅದಕ್ಕೆ ರುಬ್ಬಿರುವಂಥ ಈರುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈ ಈರುಳ್ಳಿ ಪೇಸ್ಟನ್ನ ಎಣ್ಣೆ ಬಿಡೋ ತನಕ ಹುರ್ಕೋಬೇಕು. ಇದೊಂಥರ ಮಟನ್ ಸಾರಿಗೆ, ಚಿಕನ್ ಸಾರಿಗೆ ನಾವು ಮಾಡ್ತೀವಲ್ಲ ಹಾಗೆ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. ಅದೇ ಥರ ಟೇಸ್ಟ್ ಬರುತ್ತೆ. ಈಗ ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗ ಅದಕ್ಕೆ ನಾನು ಕಟ್ ಮಾಡಿಟ್ಟಿರೋ ಆಲೂಗಡ್ಡೆ, ಬದನೆಕಾಯಿ ಮತ್ತು ಉಳ್ಳಿ ಮಳ್ಳಿಕಾಳು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತೀನಿ. 2 ನಿಮಿಷ ಹುರಿದ್ರೆ ಸಾಕು, 2 ರಿಂದ 5 ನಿಮಿಷ ಅದೇ ಹಸಿ ವಾಸನೆ ಹೋಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದರ ಅಳತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಹಸಿ ವಾಸನೆ ಹೋಗ್ತಾ ಇದೆ ಅಂದ ತಕ್ಷಣ ಇದನ್ನು ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಟು ಇನ್ನೊಂದು ಕಡೆ ನಾನೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಮಸಾಲೆಗೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದ್ದೀನಿ. ಅದರಿಂದ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾನು ದಪ್ಪಕ್ಕೆ ಕಟ್ ಮಾಡಿರೋ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡ್ರು, 2 ಚಮಚ ಧನಿಯಾ ಪುಡಿ, 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಇದನ್ನು. ಈಗ ಇನ್ನೊಂದು ಕಡೆ ಕಾಳು ಹುರಿತಿದ್ವಲ್ಲ ಅದೆಲ್ಲ ನೀಟಾಗಿ ಹುರಿದಾದ್ಮೇಲೆ ಅದಕ್ಕೆ ನಾನು ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಾದ್ಮೇಲೆ ಅದೇ ಮಸಾಲೆ ಕಪ್ಪಲ್ಲಿ ನಾನೀಗ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾರನ್ನ ಕುದಿಯೋಕ್ಕೆ ಬಿಡಬೇಕು. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಕುದಿಬೇಕು ಸಾರು. ಮೊಳಕೆ ಕಟ್ಟೋದಕ್ಕೆ ಬರಲ್ಲ ಅಂತಂದರೆ ಮುಂದೆ ನೋಡ್ತಾ ಇರಿ, ನಾನು ನಿಮಗೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ಮಾಡಿದ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ ಆಗಿರುತ್ತೆ ಮೊಳಕೆ ಕಟ್ಟೋದು. 2 ದಿನದಲ್ಲಿ ಮೊಳಕೆ ಬರುತ್ತೆ. ಈಗ ಕಾಯಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಜಾರಿಗೆ, ಮಿಕ್ಸಿ ಜಾರಿಗೆ ನಾನೀಗ ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅರ್ಧ ಕಪ್ಪು ತುರಿದಿಟ್ಟಿರೋ ಹಸಿ ಕಾಯಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು 2 ಪೀಸಷ್ಟು ಚಕ್ಕೆ, 6 ರಿಂದ 8 ಲವಂಗ, 1/4 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಬಿರೋ ಮಸಾಲೆನ ಕುದೀತಾ ಇರೋ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಸಾರು ಗಟ್ಟಿನೂ ಆಗುತ್ತೆ ಮತ್ತು ಇನ್ನೂ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಈಗ ನಾನು ನೀರು ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾರನ್ನ ಚೆನ್ನಾಗಿ ಬೇಯಕ್ಕೆ ಬಿಡಿ. ಹೀಗೆ ಕುದಿಬೇಕು, ಇನ್ನೂ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗಟ್ಟಿನೂ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಹಾಕಿ ನಾನು 3 ವಿಸಿಲ್ ಕೊಟ್ಕೊಳ್ತೀನಿ. ಈಗ ಮೊನ್ನೆ ನೈಟೇ ನಾನು ಹುಳ್ಳಿಕಾಳನ್ನ ತೊಳೆದು ನೆನೆಸಿಟ್ಟಿದ್ದೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ನಾನು ಅದನ್ನು ಒಂದು ಜಾರ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಅದು ಹಾಕ್ಕೊಂಡು 2 ದಿನ ಅದನ್ನು ತಟ್ಟೆ ಮುಚ್ಚಿಟ್ಟಿದ್ದಕ್ಕೆ ಹುಳ್ಳಿಕಾಳು ಮೊಳಕೆ ಬಿಟ್ಟಿತ್ತು. ಅಷ್ಟು ಸಿಂಪಲ್ಲಾಗೆ ರೆಡಿ ಆಗುತ್ತೆ. ಸ್ವಲ್ಪ ಜನ ಬಟ್ಟೆ ಕಟ್ಟಿ ಕೂಡ ಮೊಳಕೆ ಬರೆಸ್ತಾರೆ, ಆದರೆ ಈ ರೀತಿಯೂ ಒಂದು ಸತಿ ಮಾಡಿ ನೋಡಿ, ಆಗುತ್ತೆ. ವಿಸಿಲ್ ಆದಮೇಲೆ ಸಾರು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿದೆ. ಇದನ್ನು ಮುದ್ದೆ ಜೊತೆ ತಿಂತಿದ್ರಂತೂ ಏನು ಸಖತ್ತಾಗಿರುತ್ತೆ. ಈ ಉಳ್ಳಿ ಮಳ್ಳಿಕಾಳು ಸಾರು ತಂಗ್ಳಾದರೆ ಇನ್ನೂ ಸಖತ್ತಾಗಿರುತ್ತೆ ಗೊತ್ತಾ. ಇವತ್ತು ಸಾರು ಮಾಡಿ ನಾಳೆ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮುದ್ದೆ, ದೋಸೆ, ಇಡ್ಲಿ ಏನು ಜೊತೆ ಬೇಕಾದರೂ ತಿನ್ಬೋದು, ಅಷ್ಟು ಸೂಪರಾಗಿರುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.